ದೊಡ್ಡಮನೆ ಕುಟುಂಬದಲ್ಲಿ ವಿಚ್ಛೇದನದ ಬಿರುಗಾಳಿ ಎದ್ದಿದೆ. ಯುವ ವಿಚ್ಛೇದನ ಪ್ರಕರಣಕ್ಕೆ ಇವತ್ತು ನಿರ್ಣಾಯಕ ದಿನವ. ಇಂದು ಯುವ ಮತ್ತು ಶ್ರೀದೇವಿ ಫ್ಯಾಮಿಲಿ ಕೋರ್ಟ್ಗೆ ಹಾಜರಾಗ್ತಾರೆ. ಫ್ಯಾಮಿಲಿ ಕೋರ್ಟ್ಗೆ ಇಬ್ಬರೂ ಕೂಡ ಇವತ್ತು ಹಾಜರಾಗ್ತಾರೆ. ಹಾಗಾಗಿ ನಿರ್ಣಾಯಕ ದಿನ ಆಗಬಹುದಾ ಇವತ್ತು ವಿಚ್ಛೇದನ ಪ್ರಕರಣಕ್ಕೆ? ಇವತ್ತು ಯುವ ಹಾಗೂ ಶ್ರೀದೇವಿ ಇವರಿಬ್ಬರು ಫ್ಯಾಮಿಲಿ ಕೋರ್ಟ್ಗೆ ಹಾಜರಾಗ್ತಾರೆ. ದಾಂಪತ್ಯ ಕಲಹದಿಂದ ಕೋರ್ಟ್ ಮೆಟ್ಟಲೇರಿದ್ದಾರೆ ಈ ದಂಪತಿ. ಯುವ ಶ್ರೀದೇವಿ ಡಿವೋರ್ಸ್ ಕೇಸ್ ಒಂದು ರೀತಿ ಕುತೂಹಲ ಕೆರಳಿಸಿದೆ. ನ್ಯಾಯಾಲಯದಲ್ಲಿ ಇವತ್ತು ಯುವ ಮತ್ತು ಶ್ರೀದೇವಿ ಮುಖಾಮುಖಿ ಆಗ್ತಾರೆ. ಜೂನ್ 4ರಂದು ವಿಚ್ಛೇದನ ಅರ್ಜಿಯನ್ನ ಈ ಯುವ ಹಾಗೂ ಶ್ರೀದೇವಿ ದಂಪತಿ ಸಲ್ಲಿಸಿದ್ದಾರೆ. ಮಾನಸಿಕ ಹಿಂಸೆ, ಅಗೌರವ ಆಗ್ತಾ ಇದೆ, ಹಣಕಾಸಲ್ಲಿ ಅವ್ಯವಹಾರ ಅಂತ ಶ್ರೀದೇವಿ ವಿರುದ್ಧ ಪತಿ ಯುವ ಸಾಲು ಆರೋಪಗಳನ್ನು ಮಾಡಿದ್ದಾರೆ. ಯಾಕಾಗಿ ವಿಚ್ಛೇದನ ಅಂತ ಕಾರಣವನ್ನು ಕೊಟ್ಟಾಗ ಹಣಕಾಸಿನಲ್ಲಿ ಅವ್ಯವಹಾರ, ಅಗೌರವ ತೋರ್ತಾ ಇದ್ದಾರೆ, ಜೊತೆಗೆ ಮಾನಸಿಕ ಹಿಂಸೆ, ಹೀಗೆ ಸಾಲು ಆರೋಪಗಳನ್ನು ಯುವ ಶ್ರೀದೇವಿ ಮೇಲೆ ಮಾಡಿದರು. ಆಮೇಲೆ ಶ್ರೀದೇವಿ ಯುವ ಮೇಲೆ ಏನೆಲ್ಲ ಆರೋಪಗಳನ್ನು ಮಾಡಿದರು, ಏನೆಲ್ಲ ಹೇಳಿದರು ಅನ್ನೋದು ಜಗಜ್ಜಾಹೀರ್, ಎಲ್ಲರಿಗೂ ಗೊತ್ತಿದೆ. ಸೊ ಇವತ್ತು ಒಂದು ರೀತಿ ನಿರ್ಣಾಯಕ ದಿನ ಆಗಬಹುದಾ ಅಂತ. ಇಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಎಲ್ಲಾದರೂ ಡಿವೋರ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರಾ? ಇಲ್ಲ, ಆ ಥರ ಅಲ್ಲ. ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ನನ್ನ ಖಾಸಗಿ ಬದುಕನ್ನು ಗೌರವಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಸಾಮಾಜಿಕ ಜಾಲತಾಣದಲ್ಲಿ ಯುವ ಪತ್ನಿ ಶ್ರೀದೇವಿ ಪೋಸ್ಟ್ ಮಾಡಿದ್ದಾರೆ. ಡಿವೋರ್ಸ್ಗಾಗಿ ಅಮೆರಿಕಾದಿಂದ ಬಂದಿದ್ದಾರೆ ಶ್ರೀದೇವಿ. ನನ್ನ ಮೇಲೆ ಮಾಡಿರುವ ಆರೋಪಗಳಿಗೆ ತಕ್ಕ ಉತ್ತರ ಕೊಡ್ತೀನಿ. ಸರಿಯಾದ ಸಮಯ ಬಂದಾಗ ಮತ್ತೆ ವಾಪಸ್ ಬರ್ತೀನಿ. ಮತ್ತೆ ಅಮೆರಿಕಕ್ಕೆ ತೆರಳ್ತಾ ಇದ್ದೀನಿ ಅಂತ ಶ್ರೀದೇವಿ ಪೋಸ್ಟ್ ಹಾಕಿದ್ದಾರೆ. ನಾನು ಸುಳ್ಳಿನ ಸರಮಾಲೆಗೆ ಬಲಿಯಾಗಿದ್ದು ದುರದೃಷ್ಟಕರ. ಕಷ್ಟದ ಸಮಯದಲ್ಲಿ ನನ್ನ ಜೊತೆ ಇದ್ದವರಿಗೆ ಧನ್ಯವಾದ. ಮತ್ತೆ ಅಮೆರಿಕಕ್ಕೆ ತೆರಳುತ್ತಾ ಇರೋದಾಗಿ ಶ್ರೀದೇವಿ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ನಾನು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಮತ್ತೆ ನಿರ್ಣಾಯಕ ದಿನ ಇವತ್ತು ಹೇಗಾಗುತ್ತೆ? ಇವರು ಇರ್ತಾರೋ, ಸಮಕ್ಷಮದಲ್ಲೆಲ್ಲಾದರೂ ಆಗುತ್ತೋ ಗೊತ್ತಿಲ್ಲ. ಹಿಂದೆ ಚಂದನ್ ಹಾಗೂ ನಿವೇದಿತಾ ಮ್ಯೂಚುವಲ್ ಮೂಲಕ, ಅಂದರೆ ಇಬ್ಬರು ಪರಸ್ಪರ ಒಪ್ಪಿಗೆಯ ಮೂಲಕ ಡಿವೋರ್ಸ್ ಪಡ್ಕೊಂಡಿದ್ರು, ವಿಚ್ಛೇದನ ಪಡ್ಕೊಂಡಿದ್ರು. ಆದರೆ ಇಲ್ಲಿ ಒಪ್ಪಿಗೆಯ ಮೂಲಕ ಆಗ್ತಾ ಇರೋದಲ್ಲ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನಿಂದ ವಿಚ್ಛೇದನವನ್ನು ಪಡ್ಕೊಳ್ತಾ ಇಲ್ಲ. ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಪತಿ ಪತ್ನಿಯ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಅದಕ್ಕೆ ಪ್ರತ್ಯುತ್ತರ ಅಂತ ಪತ್ನಿ ಕೂಡ ಪತಿ ಮೇಲೆ ಆರೋಪ ಮಾಡಿದ್ದಾರೆ. ಆ ಆರೋಪಗಳು ಏನೆಲ್ಲ ಆರೋಪ ಮಾಡಿದ್ರು ಇಡೀ ಅವ್ರು ಕೊಟ್ಟಂಥ ಅಫಿಡವಿಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. 15-20 ಪೇಜ್ನ ಒಂದು ಅಫಿಡವಿಟ್ ಇದೆ. ಅದರಲ್ಲಿ ಬಹಳ ಡಿಟೇಲ್ ಆಗಿ ಯುವ ಮೇಲೆ ಕೂಡ ಆರೋಪ ಮಾಡಿದ್ದಾರೆ ಶ್ರೀದೇವಿ. ಇನ್ನು ಶ್ರೀದೇವಿ ಮೇಲೆ ಯುವ ಆರೋಪ ಮಾಡಿದ್ದಾರೆ. ಯಾತಕ್ಕೋಸ್ಕರ ವಿಚ್ಛೇದನ ಅನ್ನೋ ಕಾರಣವನ್ನು ತಿಳಿಸಿದ್ದಾರೆ. ಅಗೌರವ ತೋರ್ತಾ ಇದ್ರು, ಮಾನಸಿಕ ಹಿಂಸೆ ಕೊಡ್ತಾ ಇದ್ರು, ಹಣಕಾಸಿನ ಅವ್ಯವಹಾರ ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಯುವ ಶ್ರೀದೇವಿ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ. ಫೈನ್, ಏನಾಗ್ಬೋದು ಹಾಗಾದರೆ ಮುಂದೆ? ಅಶೋಕ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶೋಕ್, ಗುಡ್ ಮಾರ್ನಿಂಗ್. ಇವತ್ತು ನಿರ್ಣಾಯಕ ದಿನ ಅಂತ ಹೇಳ್ತಾ ಇದ್ದೀವಿ. ಇವತ್ತೇ ವಿಚ್ಛೇದನ ಆಗಿಬಿಡುತ್ತಾ? ಹೇಗೆ ಪ್ರೋಸೆಸ್ ಹೇಗೆ? ಓಕೆ, ಮತ್ತೆ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡೋಣ. ಕೇಳಿಸ್ತಾ ಇಲ್ಲ ಅಶೋಕ್. ಸೊ ಇವತ್ತು ನಿರ್ಣಾಯಕ ದಿನ ಆಗಬಹುದು ಅಂತ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಫೈನ್. ಶ್ರೀದೇವಿಯವರು ಕೂಡ ಒಂದು ಪೋಸ್ಟನ್ನು ಮಾಡಿದ್ದಾರೆ. ನಾನು ವಾಪಸ್ ಹೋಗ್ತಾ ಇದ್ದೀನಿ ಅಂಥೇಳಿ, ಮತ್ತೆ ವಾಪಸ್ ತೆರಳ್ತಾ ಇದ್ದೀನಿ ಅಂಥೇಳಿ. ಗೊತ್ತಿಲ್ಲ ಏನಾಗುತ್ತೆ ಇವತ್ತು ಅಂತ. ಇತ್ತೀಚೆಗಷ್ಟೇ ನಿವೇದಿತಾ ಹಾಗೂ ಚಂದನ್ ಈ ಇಬ್ಬರ ಡಿವೋರ್ಸ್ ಕೂಡ ಆಗಿತ್ತು. ಆದರೆ ಅದು ಮ್ಯೂಚುವಲ್ ಆಗಿತ್ತು. ಹಾಗಾಗಿ ಅಷ್ಟೊಂದು ಬೇಗ ಆಗೋಯಿತು, ಏನು ಸಮಸ್ಯೆಗಳಾಗಿರಲಿಲ್ಲ. ಇಬ್ಬರು ಒಪ್ಪಿಗೆಯಿಂದ ಪಡ್ಕೊಂಡಿದ್ರು ವಿಚ್ಛೇದನವನ್ನು. ಆದರೆ ಇಲ್ಲಿ ಆ ರೀತಿ ಆಗೋದಿಲ್ಲ. ಒಂದಷ್ಟು ಪ್ರೊಸೀಜರ್ಸ್ಗಳಿರ್ತವೆ. ಜೊತೆಗೆ ಇಬ್ಬರು ಆರೋಪಗಳನ್ನು ಮಾಡ್ತಾ ಇರೋದ್ರಿಂದ ಪತಿ ಮೇಲೆ, ಪತಿ ಪತ್ನಿ ಮೇಲೆ ಆರೋಪ ಮಾಡ್ತಾ ಇರೋದನ್ನು ಏನಾದರೂ ಪ್ರೊಸೀಜರ್ ಇದೆಯಾ ಅನ್ನೋದು ಕೂಡ ನೋಡಬೇಕು. ಸೊ ಇಂದು ಯುವ ಶ್ರೀದೇವಿ ಫ್ಯಾಮಿಲಿ ಕೋರ್ಟ್ಗೆ ಹಾಜರಾಗ್ತಾರೆ. ಇಬ್ಬರೂ ಹಾಜರಾಗಿ ವಿಚಾರಣೆಯನ್ನು ಎದುರಿಸ್ತಾರೆ. ಅಲ್ಲಿ ಫ್ಯಾಮಿಲಿ ಕೋರ್ಟ್ನಲ್ಲಿ ವಿಚಾರಣೆಗಳಿರ್ತವೆ. ಗೊತ್ತಿದೆ ಯಾರೆಲ್ಲ ಫ್ಯಾಮಿಲಿ ಕೋರ್ಟ್ಗೆ ಹೋದಂಥವ್ರು ಇರ್ತಾರೆ, ಅಲ್ಲಿ ಹೇಗೆಲ್ಲ ವಿಚಾರಣೆ ಆಗುತ್ತೆ ಏನು ಅಂತ ಗೊತ್ತಿದೆ. ಸೊ ಒಂದಷ್ಟು ಕಾಂಪ್ಲಿಕೇಶನ್ಸ್ ಇದರಲ್ಲಿ ಆಗಬಹುದು ಅಂತ. ಇಬ್ಬರೂ ಆರೋಪಗಳನ್ನು ಮಾಡ್ತಾ ಇರೋದ್ರಿಂದ ಶ್ರೀದೇವಿ ಹೇಳ್ಬೋದು, ಇಲ್ಲ ನನ್ನ ಮೇಲಿನ ಆರೋಪಗಳೆಲ್ಲ ಸುಳ್ಳು, ಅದನ್ನು ನಾನು ಸಾಬೀತುಪಡಿಸ್ತೀನಿ, ಅಲ್ಲಿವರೆಗೂ ನಾನು ವಿಚ್ಛೇದನ ಕೊಡೋದಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಯುವ ಕೂಡ ಅದನ್ನೇ ಹೇಳ್ಬೋದು, ಇಲ್ಲ ಶ್ರೀದೇವಿಯವರ ಅಫಿಡವಿಟ್ನಲ್ಲಿ ಏನು ಬರೆದಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಸುಳ್ಳು, ಅದನ್ನು ನಾನು ಸಾಬೀತುಪಡಿಸ್ತೀನಿ, ಸೊ ಅಲ್ಲಿವರೆಗೆ ವಿಚ್ಛೇದನ ಬೇಡ ಆ ಥರನೂ ಹೇಳ್ಬೋದು.
ಗೊತ್ತಿಲ್ಲ ಏನಾಗಬಹುದು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.